ಆಸ್ಕರ್ ಗೆದ್ದ ಸಂಗೀತ ಮಾಂತ್ರಿಕ ಕೂಡ ಈ ದೇಶದಲ್ಲಿನ ಕೋಮುವಾದಿ ಮನಸ್ಥಿತಿಯ ಬಿಸಿಯನ್ನ ಅನುಭವಿಸಬೇಕಾಗಿದೆಯಾ? 8 ವರ್ಷಗಳಿಂದ ಬಾಲಿವುಡ್ನಲ್ಲಿ ಕೆಲಸ ಸಿಗದೆ ಇರೋಕೆ ಅವರನ್ನ ಧರ್ಮದ ಕಾರಣದಿಂದ ದೂರ ಇಟ್ಟಿರೋದು ಕಾರಣನಾ? ಹಿಂದಿ ಸಿನಿಮಾ ರಂಗಕ್ಕೆ ಎವರ್ ಗ್ರೀನ್ ಹಾಡು ಸಂಗೀತ ಕೊಟ್ಟಿದ್ರು ಈಗಲೂ ಅಲ್ಲಿ ಅವರನ್ನ ಹೊರಗಿನವರು ಅನ್ನುವಂತೆ ಯಾಕೆ ನಡೆಸಿಕೊಳ್ಳಲಾಗ್ತಿದೆ? ಆಸ್ಕರ್ ಪ್ರಶಸ್ತಿಗೆ ಪಾತ್ರರಾಗಿರುವ ಸಂಗೀತ ನಿರ್ದೇಶಕ AR ರೆಹಮಾನ್ ಅವರು ತಮ್ಮದೇ ವ್ಯವಸ್ಥೆ ತಮ್ಮನ್ನ ನೋಯಿಸಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ. ಈಗಿನ ಸರ್ಕಾರದಲ್ಲಿ ಎಲ್ಲವೂ ಕೋಮುವಾದಕ್ಕೆ ತಿರುಗಿದೆ ಅಂತ ಅವರು ನೊಂದು ಹೇಳಿದ್ದಾರೆ. AR ರೆಹಮಾನ್ ಕೇವಲ ಭಾರತೀಯ ಸಂಗೀತ ಸಂಯೋಜಕರಲ್ಲ, ಅವರು ವಿಶ್ವದಾದ್ಯಂತ ಗುರುತಿಸಲ್ಪಟ್ಟ ಪ್ರತಿಭೆ. ಸ್ಲಮ್ಡಾಗ್ ಮಿಲೇನಿಯರ್, ರೋಜಾ, ಬಾಂಬೆ, ತಾಲ್, ರಂಗೀಲಾ ಮುಂತಾದ ಹಿಂದಿ ಚಲನಚಿತ್ರಗಳು ಅಥವಾ ಲೆಕ್ಕವಿಲ್ಲದಷ್ಟು ತಮಿಳು ಚಿತ್ರಗಳಲ್ಲಿನ ರೆಹಮಾನ್ ಅವರ ಸಂಗೀತದ ಮಾಧುರ್ಯಕ್ಕೆ ಸಾಟಿಯೇ ಇಲ್ಲ. ಅಂಥವರು ಕೂಡ ಇಲ್ಲಿನ ಕೋಮುವಾದದ ಬಿಸಿಯನ್ನ ಅನುಭವಿಸಬೇಕಾಗಿದೆ. ಕಳೆದ 11 ವರ್ಷಗಳಲ್ಲಿ ಬಾಲಿವುಡ್ ಹೇಗೆ ಬದಲಾಗಿದೆ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ತಯಾರಾಗುತ್ತಿರುವ ಚಲನಚಿತ್ರಗಳಲ್ಲಿ ಕೋಮುವಾದಿ ರಾಜಕೀಯ ಹೇಗೆ ಸ್ಪಷ್ಟವಾಗಿದೆ ಅನ್ನೋದನ್ನ ಅವರು ಹೇಳಿದ್ದಾರೆ. ರೆಹಮಾನ್ ಬಿಬಿಸಿಗೆ ನೀಡಿದ ಸಂದರ್ಶನದಲ್ಲಿ ಎಲ್ಲವನ್ನೂ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ತಮಗೆ ಹಿಂದಿ ಚಿತ್ರಗಳಲ್ಲಿ ಕೆಲಸ ಸಿಗ್ತಾ ಇಲ್ಲ ಮತ್ತು ಇದಕ್ಕೆ ಕೇಂದ್ರ ಸರ್ಕಾರದ ಮನಸ್ಥಿತಿಯೇ ಕಾರಣ ಅಂತ ಹೇಳ್ತಾರೆ. ಅದು ಅವರಿಗೆ ಕೆಲಸ ಸಿಗದಂತೆ ತಡೀತಿದೆ ಮತ್ತು ಎಲ್ಲವೂ ಈಗ ಕೋಮುವಾದಕ್ಕೆ ತಿರುಗಿದೆ ಅಂತ ಹೇಳಿದ್ದಾರೆ. ನಾನು ಕೆಲಸ ಹುಡುಕ್ತಿಲ್ಲ, ಕೆಲಸವೇ ನನ್ನನ್ನ ಹುಡುಕಿ ಬರಬೇಕು ಅಂತ ಬಯಸ್ತೀನಿ. ಯಾಕಂದ್ರೆ ನನ್ನ ಕೆಲಸದಲ್ಲಿನ ಪ್ರಾಮಾಣಿಕತೆಯಿಂದ ನಾನು ಅದನ್ನ ಗಳಿಸ್ತೇನೆ. ಎಂದಿಗೂ ಹುಡುಕಿಕೊಂಡು ಹೋಗೋದ್ರಲ್ಲಿ ಅರ್ಥವಿಲ್ಲ ಅಂತ ಹೇಳಿದ್ದಾರೆ. ಕಳೆದ 8 ವರ್ಷಗಳಲ್ಲಿ ಅಧಿಕಾರದಲ್ಲಿನ ಬದಲಾವಣೆಯಿಂದಾಗಿ ಹಿಂದಿ ಚಿತ್ರರಂಗದಲ್ಲಿ ತಮಗೆ ಕೆಲಸ ನೀಡಲಾಗ್ತಿಲ್ಲ ಅಂತ ಅವರು ಕಟು ವಾಸ್ತವದ ಬಗ್ಗೆ ಹೇಳ್ತಿದ್ದಾರೆ. ಅವರು ತಮಿಳು ಚಿತ್ರೋದ್ಯಮದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ, ಆದರೆ ಹಿಂದಿ ಚಿತ್ರೋದ್ಯಮದಲ್ಲಿ ಕೆಲಸ ಸಿಗ್ತಿಲ್ಲ. ಬಹುಶಃ ಅಧಿಕಾರದಲ್ಲಿನ ಬದಲಾವಣೆ ಮತ್ತು ಸೃಜನಶೀಲರಲ್ಲದವರ ನಿರ್ಧಾರಗಳಿಂದಾಗಿ ನನಗೆ ಕೆಲಸ ಸಿಗದಂತಾಗಿದೆ ಅಂತ ಅವರು ಹೇಳಿದ್ದಾರೆ. ರೆಹಮಾನ್ ಅವರು ಉದ್ಯಮದ ಬಗ್ಗೆ ಹೇಳ್ತಿರುವ ಸತ್ಯ ಭಯಾನಕವಾಗಿದೆ. ಆದ್ರೂ ಇದು ಹೊಸತೇನಲ್ಲ. ಉದ್ಯಮದ ಒಳಗೆ ಏನೇನೋ ನಡೀತಿದೆ, ಹಿಂದೆಂದೂ ಸಂಭವಿಸದೆ ಇದ್ದಿದ್ದು ಆಗ್ತಾ ಇದೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮತ್ತು ಆಮಿರ್ ಖಾನ್ ಅವರನ್ನ ಬಹಿಷ್ಕರಿಸುವ ಮಾತುಗಳು ಕೇಳ್ಬರತ್ತೆ. ಇಂತಹ ಸ್ಥಿತಿಯಲ್ಲಿ ರೆಹಮಾನ್ ತೆರೆದಿಡ್ತಾ ಇರುವ ಸತ್ಯಗಳು ಉದ್ಯಮದ ಸ್ಥಿತಿಯನ್ನ ತೋರಿಸಿವೆ. ಸೃಜನಶೀಲರಲ್ಲದ ಜನ ಈಗ ಕೋಮುವಾದದ ವಿಷಯವಾಗಿರಬಹುದಾದ ವಿಷಯಗಳನ್ನ ನಿರ್ಧಾರ ಮಾಡೋರಾಗಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಸೃಜನಶೀಲತೆ ಇಲ್ಲದವರಿಗೆ ಈಗ ಏನಿರಬೇಕು ಏನಿರಬಾರ್ದು ಅಂತ ನಿರ್ಧರಿಸುವ ಅಧಿಕಾರ ಇದೆ. ಇದಕ್ಕೆ ಕೋಮುವಾದಿ ಕೋನ ಇರಬಹುದು ಅಂತ ರೆಹಮಾನ್ ಹೇಳಿದ್ದಾರೆ. AR ರೆಹಮಾನ್ ಕೆಲವು ಪ್ರಮುಖ ಹಿಂದಿ ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮತ್ತು ಅವರ ಸಂಗೀತವನ್ನ ಹೆಚ್ಚು ಪ್ರಶಂಸೆ ಮಾಡಲಾಗಿದೆ. ರೋಜಾ, ಬಾಂಬೆ, ದಿಲ್ ಸೆ, ತಾಲ್ ಅಂತಹ ಚಿತ್ರಗಳ ಮೂಲಕ ಅವರು ಎವರ್ಗ್ರೀನ್ ಸಂಗೀತವನ್ನ ಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರೆಹಮಾನ್ ಅವರಿಗೆ ಹಿಂದಿ ಚಿತ್ರಗಳಲ್ಲಿ ಕೆಲಸ ಸಿಗೋದು ಬಹುತೇಕ ನಿಂತು ಹೋಗಿದೆ. ಬಿಜೆಪಿಯ ಪ್ರೋಪಗಂಡ ಚಿತ್ರಗಳು ಹೆಚ್ಚು ಬರ್ತಿವೆ. ಕಾಶ್ಮೀರ ಫೈಲ್ಸ್, ಕೇರಳ ಸ್ಟೋರಿ, ಬಸ್ತಾರ್, ಸಾಬರಮತಿ ರಿಪೋರ್ಟ್, ಆರ್ಟಿಕಲ್ 370 ಹೀಗೆ ಎಲ್ಲವೂ ಕೋಮುವಾದಿ ಮನಸ್ಥಿತಿಯ ಚಿತ್ರಗಳಾಗಿವೆ. ಆದರೆ ಈ ರೀತಿಯ ಚಲನಚಿತ್ರಗಳು ಹಿಂದೆಂದೂ ನಿರ್ಮಾಣವಾಗಿರಲಿಲ್ಲ ಅನ್ನೋದು ನಿಜ. ರೆಹಮಾನ್ ಮುಸ್ಲಿಂ ಆಗಿರೋದ್ರಿಂದ ಅವರ ಹೆಸರು ರೆಹಮಾನ್ ಆಗಿರೋದ್ರಿಂದ ಅವರಿಗೆ ಕೆಲಸ ಸಿಗ್ತಿಲ್ಲ ಅಂತ ನಂಬೋದಕ್ಕೆ ವಿಚಿತ್ರವಾಗಿದ್ರೂ ಸತ್ಯ. ಶಾರುಖ್, ಸಲ್ಮಾನ್ ಕೂಡ ಮುಸ್ಲಿಮರು. ಅವರು ಉದ್ಯಮದ ಅತಿದೊಡ್ಡ ಕಲಾವಿದರಾಗಿದ್ದರೂ ಅವರು ಸುಲಭದ ಟಾರ್ಗೆಟ್ ಆಗಿದ್ದಾರೆ ಅನ್ನೋದು ನಿಜ. ದ್ವೇಷದ ಕಣ್ಣಿಂದ ನೋಡೋರು ಅವರನ್ನ ರಾಷ್ಟ್ರ ವಿರೋಧಿಗಳು ಅಂತ ಕರೀತಾರೆ. ಆಸ್ಕರ್ ಗೆದ್ದ ರೆಹಮಾನ್ ಅಂತವರಿಗೆ ಕೆಲಸ ಸಿಗದ ಸ್ಥಿತಿ ನಿರ್ಮಾಣ ಆಗಿದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ವಿಭಿನ್ನ ನಿರೂಪಣೆಯನ್ನ ಚಲನಚಿತ್ರಗಳ ಮೂಲಕ ತಳ್ಳಲಾಗಿದೆ ಅನ್ನೋದು ನಿಜ. AR ರೆಹಮಾನ್ ಅವರ ಇತ್ತೀಚಿನ ಹೇಳಿಕೆಗೆ ವಿಶ್ವ ಹಿಂದೂ ಪರಿಷತ್ ಶನಿವಾರ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ಮತ್ತೆ ಕೆಲಸ ಬೇಕಿದ್ರೆ ರೆಹಮಾನ್ ಅವರು ಘರ್ ವಾಪಸಿ ಮಾಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ವಕ್ತಾರ ವಿನೋದ್ ಬನ್ಸಾಲ್ ಹೇಳಿದ್ದಾರೆ. ರೆಹಮಾನ್ ಒಂದು ನಿರ್ದಿಷ್ಟ ಗುಂಪಿನೊಂದಿಗೆ ಗುರುತಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದ ವಿನೋದ್ ಬನ್ಸಾಲ್, ರೆಹಮಾನ್ ಕೂಡ ಒಮ್ಮೆ ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅವರು ನಾಯಕರಾಗಿದ್ದ ಗುಂಪಿನ ನಾಯಕರಾಗಿರುವಂತೆ ಕಾಣ್ತಿದೆ ಅಂತ ಹೇಳಿದ್ರು. ಅನ್ಸಾರಿ ಅವರು 10 ವರ್ಷಗಳ ಕಾಲ ಲಾಭಗಳನ್ನ ಪಡೆದಿದ್ರು ಮತ್ತು ಸಾಂವಿಧಾನಿಕ ಹುದ್ದೆಗಳನ್ನ ಹೊಂದಿದ್ರು. ಆದರೆ ನಿವೃತ್ತಿಯ ಬಳಿಕ ಭಾರತವನ್ನ ಅವಮಾನಿಸಿದ್ರು ಅಂತ ಆರೋಪಿಸಿದ್ರು. ऐसा लगता है कि जैसे AR रहमान भी उस पंक्ति के लीडर बन गए हैं जिसके कि कभी हमारे उपराष्ट्रपति हामिद अंसारी थे. हामिद अंसारी ने भी 10 साल तक मलाई चाटी, कई सारी संवैधानिक पोजीशंस पर रहे और उसके बाद जाते जाते भारत को गिराते हुए चले गए. इन्होंने भी पूरा जीवन भारत के और हिंदू दर्शकों ने इनको सिर आंखों पर बिठाया. आज इनको काम क्यों नहीं मिल रहा है, इसके अंतर्मन में झांकने के बजाय सिस्टम को गाली दे करके, पूरी इंडस्ट्री को बदनाम करके ये क्या दिखाना चाहते हैं? अरे भाई, अगर आपको लगता है कोई हिंदुत्व के कारण ऐसा हो रहा है तो आप तो पहले हिंदू थे ही ओरिजिनल. आप मुसलमान क्यों बने? अब वापस घर वापसी कर लो. हो सकता है आपको काम मिलना शुरू हो जाए, मुझे नहीं पता, वो तो इंडस्ट्री वालों से पता करना चाहिए इनको. लेकिन इस तरह की जो हरकत है ना, इस तरह के ओछी बयान,
ये कोई राजनेता दे सकता है, कोई कम से कम किसी कलाकार को शोभा नहीं देता। ರೆಹಮಾನ್ ವಿರುದ್ಧ ವಾಗ್ದಾಳಿ ನಡೆಸಿದ ಬನ್ಸಾಲ್, ಒಮ್ಮೆ ರೆಹಮಾನ್ ಎಲ್ಲ ಭಾರತೀಯರು ಮತ್ತು ಹಿಂದೂಗಳ ಮೆಚ್ಚುಗೆಗೆ ಪಾತ್ರರಾಗಿದ್ರು, ಆದರೆ ಈಗ ತನ್ಗ್ಯಾಕೆ ಕೆಲಸ ಸಿಗ್ತಿಲ್ಲ ಅನ್ನೋದರ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳುವ ಬದಲು ವ್ಯವಸ್ಥೆಯ ವಿರುದ್ಧ ಕೆಟ್ಟ ಮಾತುಗಳನ್ನಾಡುವ ಮೂಲಕ ಇಡೀ ಉದ್ಯಮಕ್ಕೆ ಅಪಖ್ಯಾತಿ ತರ್ತಿದ್ದಾರೆ ಅಂತ ಹೇಳಿದ್ದಾರೆ. ರೆಹಮಾನ್ ಒಮ್ಮೆ ಹಿಂದೂ ಆಗಿದ್ರು, ಅವ್ರ್ಯಾಕೆ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ರು, ಈಗ ಘರ್ ವಾಪಸಿ ಮಾಡಿ ನಿಮ್ಗೆ ಮತ್ತೆ ಕೆಲಸ ಸಿಗೋಕೆ ಆರಂಭ ಆಗ್ಬಹುದು ಅಂತ ಹೇಳಿದ ಬನ್ಸಾಲ್, ಇಂತಹ ಹೇಳಿಕೆಗಳು ರಾಜಕಾರಣಿಗಳಿಗೆ ಸೂಕ್ತವಾಗಿರಬಹುದು, ಆದರೆ ಕಲಾವಿದನಿಗೆ ಅಲ್ಲ ಅಂತ ವಿನೋದ್ ಬನ್ಸಾಲ್ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.